ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಬನ್ನಿ ಪಾಲಕ್ಕು ಮತ್ತು ಅವರೆಕಾಯಿ ಆಲೂಗೆಡ್ಡೆ ಹಾಕಿ ಒಂದು ಪಾಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಮತ್ತೇನು ಪಾಲಕಲ್ಲಿ ತುಂಬ ಹೆಲ್ತಿ. ಅವರೆಕಾಯಿ ಸೀಸನಲ್ಲಿ ಈ ಥರ ಏನಾದರೂ ವೆರೈಟೀಸ್ ನಾವು ಟ್ರೈ ಮಾಡಲೇಬೇಕಲ್ವಾ? ಹಾಗಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ವೆರೈಟೀಸ್ ಮಾಡೋಣ. ಇದು ಒಂದು ಪಾಟ್ ರೆಸಿಪಿ ಆಗಿರುತ್ತೆ. ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬ ಈಸಿ ಇರುತ್ತೆ. ಎಣ್ಣೆ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಬಿಡಬೇಕು. ಅದು ಹಾಕಿದ ತಕ್ಷಣವೇ ಅವರೆಕಾಳನ್ನ ಹಾಕಿ. ಯಾಕಂದರೆ ಅವರೆಕಾಳಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಹೋಗೋದಕ್ಕೋಸ್ಕರ ಅವರೆಕಾಳನ್ನ ಹಾಕಿ. ಅವರೆಕಾಳು ಚೆನ್ನಾಗಿ ರೋಸ್ಟ್ ಆಗಲಿ. ಹಸಿಮೆಣಸಿನ್ಕಾಯಿ ಹಾಕಿ 2 ಭಾಗ ಕಟ್ ಮಾಡಿಬಿಟ್ಟು ನಿಮ್ಮ ಆಪ್ಷನಲ್ಲೂ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕಿ. ನಾನೇನು ಹಸಿಮೆಣಸಿನ್ಕಾಯಿ ರುಬ್ಬೋದಕ್ಕೆ ಹಾಕಿರ್ತೀನಿ, ಈಗೇನು ಹಾಕಿರೋದಿಲ್ಲ. ಅದು ಸ್ವಲ್ಪ ಖಾರ ಆಗುತ್ತೆ, ಬಾಯಿಗೆ ನಮ್ಮ ತಂದೆಯವ್ರಿಗೆ ತಿಂದರೆ ಖಾರ ಅಂತಾರೆ ಅಂದ್ಬಿಟ್ಟು ನಮಗೆ ಹಾಕಿರಲಿಲ್ಲ ಅಷ್ಟೇ. ಅಂದರೆ ರೆಸಿಪಿ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿ ಕೂಡ ಇರುತ್ತೆ. ಒಂದು ಪಾಟ್ ರೆಸಿಪಿ ಬೇಗ ಕೂಡ ಆಗುತ್ತೆ. ಹಾಗೆ ನಿಮ್ಮ ಜೊತೆ ಒಂದು ವಿಷಯ ಏನಂದರೆ, ಇದು ನನ್ನ ಈ 2025ರ ಕೊನೆಯ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಯಾರೆಲ್ಲ ನನ್ನನ್ನು ಅಳಿಸಿ ನನಗೆ ದುಃಖ ಕೊಟ್ಟು ಅವ್ರು ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡು, ಮತ್ತು ನಾನೊಂದು ಒಳ್ಳೆ ಬಟ್ಟೆ ಹಾಕಿದಾಗ, ಒಂದು ಒಡವೆ ಹಾಕ್ದಾಗಲೇ ಇರ್ಬೋದು, ಎಲ್ಲದಕ್ಕೂ ಅಸೂಯೆ ಪಟ್ಟವ್ರಿಗೆ. ಅವರೆಕಾಯಿ ಹಾಕಿದ್ವಲ್ಲ, ಇವಾಗ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಚಿಪ್ಪೆ ಎಲ್ಲ ತೊಳೆದ್ಬಿಟ್ಟು ಹಾಕಿ, ಹಾಗೆ ಟೊಮೊಟೊ ಹಾಕಿದ್ದೀನಿ. ಅದು ರೋಸ್ಟ್ ಆಗ್ತಾ ಇರಲಿ. ಆಗಲೇ ಮಾತಾಡ್ತಿದ್ವಲ್ಲ, ಕಂಟಿನ್ಯೂ ಮಾಡೋಣ ಬನ್ನಿ. ನಾನು ನಮ್ಮ ಹಸ್ಬೆಂಡ್ ಜೊತೆ ಆಚೆ ಹೋದಾಗಲೇ ಅಸೂಯೆ ಪಟ್ಟಿರೋದು. ಇವರಿಗೆಲ್ಲರಿಗೂ ನೀವು ಹೀಗೆ ಕಂಟಿನ್ಯೂ ಆಗ್ತಿದ್ರೆ ನಾವು ಹಾಗೇ ಇರೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಹೊಟ್ಟೆ ಉರಿಸೋರು ಅಥವಾ ನಾವು ಚೆನ್ನಾಗಿದ್ದಾಗ ಹೊಟ್ಟೆ ಉರಿ ಪಡೋರು ನಮ್ಮ ಜೊತೆ ಇರಬೇಕಲ್ವ. ಹಾಗೆ ಇದು ರುಬ್ಬೋದಕ್ಕೆ ಏನೇನು ಬೇಕು: ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಅಷ್ಟೊತ್ತಲ್ಲಿ ಇದು ಕೂಡ ರೋಸ್ಟ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ. ಆಮೇಲೆ ಇನ್ನೇನೆಂದರೆ, ಅವರು ಚೆನ್ನಾಗಿರಲಿ, ನೀವೆಲ್ಲ ಈ ಥರ ನೀವು ಹೀಗೆ ಅಸೂಯೆ ಪಡ್ತಿದ್ರೆ ನಾವು ಇನ್ನಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಇದ್ದು ನಮಗೇನೆ ಹಳ್ಳ ತೋಡೋರಿಗೆ ದಯವಿಟ್ಟು ಹಳ್ಳ ತೋಡೋದನ್ನು ಬಿಟ್ಬಿಡಿ. ಒಳ್ಳೆ ಕೆಲಸಗಳನ್ನ ಮಾಡಿ ಆದಷ್ಟು. ಯಾಕಂದರೆ ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಇದು ರುಬ್ಬಿದಾಗಿರೋದಕ್ಕೆ ಇದಕ್ಕೆ ಗ್ರೇವಿ ಹಾಕ್ಬಿಡೋಣ. ರುಬ್ಬಿದಾಗಿದ ತಕ್ಷಣ ಗ್ರೇವಿ ಹಾಕಿದ್ರೆ ಅದು ಸ್ವಲ್ಪ ರೋಸ್ಟ್ ಆಗಲಿ. ಇದಕ್ಕೇನೆ ನಾನು ಪಾಲಕನ್ನು ರುಬ್ಕೊತೀನಿ. ಅದೇ ಜಾರಲ್ಲಿ ಪಾಲಕನ್ನು ರುಬ್ಕೊಂಡ್ಬಿಟ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಕೂಡ ಆಗೋಗುತ್ತೆ. ಅದಲ್ಲದೆ ಮತ್ತಿನ್ನು ಕೆಲವೊಬ್ಬರು ನಾವು ಹೆಂಗಿದ್ರು ನಮ್ಮನ್ನು ಚೆನ್ನಾಗಿರಬೇಕು ಅಂತ ಹಾರೈಸ್ತಾರೆ, ಆರೈಕೆ ಮಾಡ್ತಾರೆ. ನೀವು ಚೆನ್ನಾಗಿರ್ರಿ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಅಂಥವರು ನಮ್ಮ ಲೈಫ್ ಲಾಂಗ್ ನಮ್ಮ ಜೊತೆಲೇ ಇರಬೇಕು ಅಂತ ನಾವು ಆಸೆ ಪಡ್ತೀವಿ. ಆದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ನಮ್ಮ ಜೊತೆ ಎಷ್ಟು ದಿವಸ ಇರೋಕ್ಕಾಗುತ್ತೆ ಅಷ್ಟು ದಿವಸ ಮಾತ್ರ ಇರೋಕ್ಕಾಗೋದು. ಹಾಗೆ ಪಾಲಕ್ಕು ರುಬ್ಬಿದಾಗಿದೆ, ಅದನ್ನು ಕೂಡ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಆಗೋಯಿತು. ನಂದು 2025ರ ಇದು ಕೊನೆ ವಿಡಿಯೋ. 2026ರ ಫಸ್ಟ್ ವಿಡಿಯೋ ನಾಳೆ ಬರುತ್ತೆ. ಇದು ಕೊನೆ ವಿಡಿಯೋ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾಗೇ ನಿಮ್ಮ ಹೊಸ ವರ್ಷವು ಕೂಡ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಶುರುವಾಗಲಿ. ನಿಮ್ಮ ಎಲ್ಲ ಆಸೆ ಕನಸುಗಳೆಲ್ಲ ನೆರವೇರಲಿ. ಹಾಗೆ ನೀವು ಏನೇನು ಅಂದ್ಕೊತಾ ಇದ್ದೀರಾ, ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದೆಲ್ಲ ನೆರವೇರಲಿ ಅಂದ್ಕೊತಾ, ನನ್ನ ಬಿಸಿ ಬಿಸಿ ಒಂದು ಪಾಟ್ ರೆಸಿಪಿ ಪಾಲಕ್ ಪಲಾವ್ ರೆಡಿಯಾಗಿದೆ. ನೋಡಿ ಹೇಗಿದೆ ಅಂತ. ತುಂಬ ಟೇಸ್ಟ್ ಇರುತ್ತೆ. ನಾನು ಅಕ್ಕಿ ಹಾಕೋದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿದ್ಮೇಲೆ ಅಕ್ಕಿ ಹಾಕಿ ಅದು ಒಂದು ಕುಕ್ಕರ್ ಕ್ಯಾಪ್ ಹಾಕಿ 1 ಕೂಗು ಇಲ್ಲ 2 ಕೂಗು ಕೂಗಿಸಿದ್ರೆ ಸಾಕು. ಯಾಕಂದರೆ ಅವರೆಕಾಳು ಆಲೂಗಡ್ಡೆ ಆಲ್ರೆಡಿ ಒಗ್ಗರಣೆಲಿ ಬೆಂದಿರುತ್ತೆ.
ಮತ್ತೆ 3 ಏನೋ ಕೂಗ್ಸೋದು, 2-3 ಕೂಗ್ಸಲ್ಲ, ನಾನು 1 ಕೂಗ್ಸಿದ್ರೇ ನಮ್ಗೆ ಸಾಕಾಗುತ್ತೆ ಅನಿಸುತ್ತೆ. ನಾವು ಮಾಡೋದು ಸ್ವಲ್ಪನೇ, ನಾನು ಟಿಫನ್ಗೆ ಅಷ್ಟೇ ಅಂತ ಮಾಡಿರ್ತೀನಿ. ಜಾಸ್ತಿ 3 ಟೈಮ್ ತಿನ್ನೋ ಥರ, 2 ಟೈಮ್ ತಿನ್ನೋ ಥರ ಮಾಡ್ಕೊಂಡಿರಲ್ಲ. ಹೊಸ ವರ್ಷದ ಎಲ್ಲರಿಗೂ ತುಂಬ ಹೃದಯದ ಶುಭಾಶಯಗಳು. ಈ ವಿಡಿಯೋ ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ. ನನಗೆ ವಾಚ್ ಅವರ್ ಬೇಕಾಗಿದೆ. ನೀವು ಶೇರ್ ಮಾಡಿದ್ರೆ ನನಗೆ ವಾಚ್ ಅವರ್ ಕೂಡ ಆಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನ್ನ ವಾಚ್ ಅವರ್ ಕೂಡ ಆಗುತ್ತೆ. ನಿಮ್ಮಿಂದ ನನಗೆ ಏನೋ ಒಂದು ಒಳ್ಳೆಯದಾಗುತ್ತೆ. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ. ಏನು ನಿಮ್ಮ ಜೀವನದಲ್ಲಿದ್ದಂಥ ಕಹಿ ಘಟನೆಗಳೆಲ್ಲ ಹೋಗಿ ಒಳ್ಳೆಯ ಸಿಹಿಯಾದ ಸಮಯ ಬರಲಿ ಅಂತ ನಾನು ಆ ದೇವರಲ್ಲಿ ಆಶಿಸ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಅಂದ್ಕೊಂಡಿದ್ದಕ್ಕಿಂತ 1 ಪಟ್ಟು ಹೆಚ್ಚಾಗಿ ಬೆಳೀರಿ. ನೀವು ಅಂದ್ಕೊಂಡಿದ್ದಕ್ಕಿಂತ 1 ಪಟ್ಟು ಜಾಸ್ತಿ ಖುಷಿಯಾಗೇ ಇರಿ. ನಿಮಗೆ ತುಂಬ ಸಂತೋಷವಾಗಿರಲಿ. 2026 ನೀವು ಅಂದ್ಕೊಂಡಿದ್ದೆಲ್ಲವೂ ನಿಮ್ಗೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್.